ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಪ್ರಣಮ್ಯ, ಯೋಗ ಹಾಗೂ ಪ್ರಕೃತಿ ಚಿಕಿತ್ಸೆಯ ವೈದ್ಯೆ, ನಿಸರ್ಗ ಹಾಸ್ಪಿಟಲ್ ಸಹಕಾರ ನಗರ. ಇವತ್ತು ನಾವು ಪ್ರೀ ಡಯಾಬಿಟಿಸ್ ಇರುವವರು ಮನೆಯಲ್ಲೇ ಮಾಡಬಹುದಾದಂತಹ 5 ಮನೆಮದ್ದಿನ ಬಗ್ಗೆ ಹೇಳಿಕೊಡುತ್ತೇನೆ. ಮೊದಲನೆಯದಾಗಿ ಆಮ್ಲಾ ಜಿಂಜರ್ ಜ್ಯೂಸ್. ನೆಲ್ಲಿಕಾಯಲ್ಲಿ ಇರುವಂತಹ ಪಾಲಿಫಿನಾಯ್ಲ್ಸ್ ನಮ್ಮ ದೇಹದಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಹೆಚ್ಚಿಸುತ್ತದೆ ಹಾಗೂ ಪ್ಯಾಂಕ್ರಿಯಾಸ್ ಅಲ್ಲಿ ಇರುವಂತಹ ಬೀಟಾ ಸೆಲ್ಸ್ ನಿಂದ ಇನ್ಸುಲಿನ್ ಪ್ರೊಡಕ್ಷನ್ ಅನ್ನು ಸಹ ಹೆಚ್ಚಿಸುತ್ತದೆ. ಶುಂಠಿಯಲ್ಲಿ ಇರುವಂತಹ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ನಮ್ಮ ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಿ ನಮ್ಮ ಜೀವಕೋಶಗಳಲ್ಲಿ ಗ್ಲೂಕೋಸಿನ ಬಳಕೆಯನ್ನು ಹೆಚ್ಚಿಸುತ್ತದೆ. ಹಾಗಾಗಿ ನೆಲ್ಲಿಕಾಯಿ ಹಾಗೂ ಶುಂಠಿ ಎರಡು ಒಟ್ಟಿಗೆ ನಮ್ಮ ಬ್ಲಡ್ ಶುಗರ್ ಅನ್ನ ಕಂಟ್ರೋಲ್ ಮಾಡಲು ಸಹಾಯ ಮಾಡುತ್ತದೆ. ನೆಲ್ಲಿಕಾಯಿ ಹಾಗೂ ಶುಂಠಿಯನ್ನ ಒಟ್ಟಿಗೆ ಬ್ಲೆಂಡ್ ಮಾಡಿ ಒಂದು ಕಾನ್ಸಂಟ್ರೇಟೆಡ್ ಲಿಕ್ವಿಡ್ ಅನ್ನ ಮಾಡಿ ಇಟ್ಕೊಳ್ಳಿ. ಇದನ್ನ ಹಾಗೆ ಸೇವಿಸುವುದಕ್ಕಿಂತ 3 ಅಥವಾ 4 ಚಮಚದಷ್ಟು ಈ ರಸವನ್ನ 1 ಗ್ಲಾಸ್ ನೀರಿನಲ್ಲಿ ಸೇರಿಸಿಕೊಂಡು ಸೇವಿಸಿದರೆ ಉತ್ತಮವಾದ ರಿಸಲ್ಟ್ ಸಿಗುತ್ತದೆ. ಆಮ್ಲಾ ಜಿಂಜರ್ ರಸವನ್ನ ಡೈಲ್ಯೂಟ್ ಮಾಡದೆ ಹಾಗೆ ಸೇವಿಸಿದರೆ ಕೆಲವರಲ್ಲಿ ಗ್ಯಾಸ್ಟ್ರಿಕ್ ಇರಿಟೇಷನ್ ಉಂಟಾಗುವಂತಹ ಸಾಧ್ಯತೆಗಳಿವೆ. ಹಾಗಾಗಿ ಅದನ್ನ ಡೈಲ್ಯೂಟ್ ಮಾಡಿಕೊಂಡೇ ಸೇವಿಸಿ. ಎರಡನೆಯದು ಹಾಗಲಕಾಯಿ ಜ್ಯೂಸ್. ಹಾಗಲಕಾಯಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ಗ್ಲೈಕೋಸೈಡ್ಸ್ ಅಂಶವಿದೆ. ಇವುಗಳು ನಮ್ಮ ದೇಹದಲ್ಲಿ ಗ್ಲೂಕೋಸ್ ಬಳಕೆಯನ್ನ ಹೆಚ್ಚಿಸಿ ಊಟದ ನಂತರ ಆಗುವಂತಹ ಗ್ಲೂಕೋಸ್ ಸ್ಪೈಕ್ ಅನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹಾಗಲಕಾಯಿಯಲ್ಲಿ ಪಾಲಿಪೆಪ್ಟೈಡ್ ಪಿ ಅನ್ನೋ ಒಂದು ಅಂಶ ಸಹ ಕಂಡು ಬಂದಿದೆ. ದಿಸ್ ಇಸ್ ಅ ಟೈಪ್ ಆಫ್ ಪ್ಲಾಂಟ್ ಬೇಸ್ಡ್ ಇನ್ಸುಲಿನ್. ಇದು ಸಹ ನಮ್ಮ ಬ್ಲಡ್ ಗ್ಲೂಕೋಸ್ ಅನ್ನ ಮೇಂಟೈನ್ ಮಾಡಲು ಸಹಾಯ ಮಾಡುತ್ತದೆ. ದಿನಾ ಸೇವಿಸಲು ಆಗದೇ ಇದ್ದರೂ ವಾರದಲ್ಲಿ 1 ರಿಂದ 2 ಬಾರಿ ಹಾಗಲಕಾಯಿ ಜ್ಯೂಸ್ ಅನ್ನ ಸೇವಿಸಿದರೆ ಬೇಗವಾಗಿ ಬ್ಲಡ್ ಶುಗರ್ ಕಂಟ್ರೋಲಿಗೆ ಬರುತ್ತದೆ. ಮೂರನೆಯದು ನೋಲ್ಕೋಲ್ ಜ್ಯೂಸ್. ನೋಲ್ಕೋಲ್ ಶುಗರ್ ಇರುವವರಿಗೆ ಒಂದು ಉತ್ತಮವಾದ ಆಹಾರ. ಅದರಲ್ಲಿ ಇರುವಂತಹ ವೈಟಮಿನ್ ಸಿ, ವೈಟಮಿನ್ ಇ, ಅಧಿಕ ಪ್ರಮಾಣದಲ್ಲಿ ಡೈಟರಿ ಫೈಬರ್ ಹಾಗೂ ಕಡಿಮೆ ಕ್ಯಾಲರಿ ಅದನ್ನ ಒಂದು ಉತ್ತಮವಾದ ಆಹಾರವನ್ನಾಗಿ ಮಾಡುತ್ತದೆ. ಇದು ರಕ್ತದಲ್ಲಿ ಇರುವಂತಹ ಗ್ಲೂಕೋಸ್ ಅನ್ನ ಕಡಿಮೆ ಮಾಡಿ ಶುಗರಿಂದಾಗಿ ಬೇರೆ ಸೈಡ್ ಎಫೆಕ್ಟ್ಸ್ ಆಗದೇ ಇರುವ ಹಾಗೆ ನೋಡಿಕೊಳ್ಳುತ್ತದೆ. ಹಾಗಲಕಾಯಿ ಜ್ಯೂಸ್ ಕುಡಿದಾಗ ತಕ್ಷಣವಾಗಿ ಬ್ಲಡ್ ಶುಗರ್ ಕೆಳಗೆ ಬರುತ್ತದೆ. ಆದರೆ ನೋಲ್ಕೋಲ್ ಜ್ಯೂಸ್ ಕುಡಿದಾಗ ಬ್ಲಡ್ ಶುಗರ್ ಕ್ರಮೇಣವಾಗಿ ಕೆಳಗೆ ಬರುತ್ತದೆ. ಹೆನ್ಸ್ ಇಟ್ ಹ್ಯಾಸ್ ಅ ಪ್ರೊಲಾಂಗ್ಡ್ ಎಫೆಕ್ಟ್ ಆನ್ ಬ್ಲಡ್ ಶುಗರ್. ಹಾಗಾಗಿ ಊಟದ ನಂತರದ ಶುಗರ್ ಲೆವೆಲ್ಸ್ ಅನ್ನ ಕಡಿಮೆ ಮಾಡಲು ಇದು ತುಂಬಾ ಸಹಾಯ ಮಾಡುತ್ತದೆ. ನಾಲ್ಕನೆಯದು ಬೆಂಡೆಕಾಯಿ ನೀರು. ಬೆಂಡೆಕಾಯನ್ನ ಪೀಸ್ ಮಾಡಿ ನೀರಿನಲ್ಲಿ ನೆನೆಸಿ ಆ ನೀರನ್ನ ಸೇವಿಸಿದರೆ ನಿಮ್ಮ ಫಾಸ್ಟಿಂಗ್ ಬ್ಲಡ್ ಶುಗರ್ ಕಡಿಮೆ ಆಗುತ್ತದೆ. ಬ್ಲಡ್ ರಿಪೋರ್ಟ್ಸ್ ಅಲ್ಲೇ ನೀವು ನೋಡಿರಬಹುದು, ನಿಮ್ಮ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಜಾಸ್ತಿ ಇದ್ದು ಫಾಸ್ಟಿಂಗ್ ಬ್ಲಡ್ ಶುಗರ್ ಕಡಿಮೆ ಇದ್ದರೆ ಮೇ ಬಿ ನೀವು ಮಾತ್ರೆ ತಗೊಂಡು ಫುಡ್ ತಗೊಂಡು ಅದಾದ ನಂತರ ಬ್ಲಡ್ ಕೊಟ್ಟಿರಬಹುದು. ಆದ ಕಾರಣ FBS ಜಾಸ್ತಿ ಇದ್ದು ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಮಾತ್ರೆಯ ಪರಿಣಾಮದಿಂದ ಕಡಿಮೆ ತೋರುತ್ತದೆ. ಇಲ್ಲ ನೀವು ರಾತ್ರಿ ತೆಗೆದುಕೊಂಡ ಮಾತ್ರೆಯ ಪರಿಣಾಮದಿಂದ ಸುಮಾರು ಮಧ್ಯರಾತ್ರಿಯ ಅಷ್ಟೊತ್ತಲ್ಲಿ ನಿಮ್ಮ ಗ್ಲೂಕೋಸ್ ಲೆವೆಲ್ ತುಂಬಾ ಕಡಿಮೆ ಆಗಿ ಅದಕ್ಕೆ ಕಾಂಪೆನ್ಸೇಟರಿ ಮೆಕ್ಯಾನಿಸಮ್ ಆಗಿ ನಿಮ್ಮ ಬ್ಲಡ್ ಗ್ಲೂಕೋಸ್ ಜಾಸ್ತಿ ಆಗುವ ಸಾಧ್ಯತೆ ಸಹ ಇದೆ. ಆ ಕಾರಣದಿಂದ ಸಹ ನಿಮ್ಮ ಫಾಸ್ಟಿಂಗ್ ಬ್ಲಡ್ ಶುಗರ್ ಜಾಸ್ತಿ ಬರಬಹುದು. ಫಾಸ್ಟಿಂಗ್ ಬ್ಲಡ್ ಶುಗರ್ ಜಾಸ್ತಿ ಬರಲು ಇವೆರಡು ಸಿಂಪಲ್ ಎಕ್ಸ್ಪ್ಲನೇಷನ್ ಆದರೆ ಇನ್ನೊಂದು ಮುಖ್ಯವಾದ ಕಾರಣ ನಿಮ್ಮ ಗ್ರೋತ್ ಹಾರ್ಮೋನ್ ಹಾಗೂ ಕಾರ್ಟಿಸೋಲ್. ಬೆಳಗಿನ ಜಾವ ಸುಮಾರು 3 ಗಂಟೆಯಿಂದ 8 ಗಂಟೆಯ ಹಾಗೆ ನಮ್ಮ ದೇಹದಲ್ಲಿ ಗ್ರೋತ್ ಹಾರ್ಮೋನ್ ಹಾಗೂ ಕಾರ್ಟಿಸೋಲ್ ಹಾರ್ಮೋನಿನ ಬಿಡುಗಡೆಯಾಗುತ್ತದೆ. ದೇ ಹ್ಯಾವ್ ವೇರಿಯಸ್ ಫಂಕ್ಷನ್ಸ್, ಬಟ್ ಅವು ನಮ್ಮ ದೇಹದಲ್ಲಿ ಗ್ಲೂಕೋಸ್ ಅನ್ನ ಜಾಸ್ತಿ ಮಾಡಲು ಸಹ ನಮ್ಮ ದೇಹಕ್ಕೆ ಸಂದೇಶವನ್ನು ನೀಡುತ್ತದೆ. ಬೆಂಡೆಕಾಯಿ ನೀರನ್ನ ಸೇವಿಸುವುದರಿಂದ ಈ ತರ ವೇರಿಯೇಷನ್ಸ್ ಬರದೇ ಇದ್ದ ಹಾಗೆ ನೋಡಿಕೊಂಡು ರಕ್ತದಲ್ಲಿ ಗ್ಲೂಕೋಸ್ ಅಂಶವನ್ನ ಮೇಂಟೈನ್ ಮಾಡಲು ಸಹ ಅದು ಸಹಾಯ ಮಾಡುತ್ತದೆ. ಬ್ಲಡ್ ಶುಗರ್ ಲೆವೆಲ್ಸ್ ಅನ್ನ ಕಡಿಮೆ ಮಾಡಲು ಮನೆಯಲ್ಲಿಯೇ ಮಾಡಬಹುದಾದಂತಹ ಮದ್ದುಗಳಲ್ಲಿ ಇದೀಗ ಕೊನೆಯ ಮದ್ದು ನುಗ್ಗೆ ಸೊಪ್ಪು, ಮೆಂತೆ ಸೊಪ್ಪು ಹಾಗೂ ಬೇವಿನ ಸೊಪ್ಪನ್ನ ಒಣಸಿ ಅದನ್ನ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಳ್ಳಿ. 1 ಚಮಚ ಈ ಪುಡಿಯನ್ನ 1 ಗ್ಲಾಸ್ ಬಿಸಿ ನೀರಿಗೆ ಹಾಕಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಯಾವುದೇ ಮಾತ್ರೆ ಇಲ್ಲದೆಯೇ ನಿಮ್ಮ ಬ್ಲಡ್ ಶುಗರ್ ಅನ್ನ ನೀವು ಕಂಟ್ರೋಲಿಗೆ ತರಬಹುದು. ಈ 3 ಸೊಪ್ಪುಗಳಲ್ಲಿ ಆಂಟಿ ಡಯಾಬಿಟಿಕ್ ಹಾಗೂ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುವುದರಿಂದ ಇಟ್ ವಿಲ್ ವರ್ಕ್ ವಂಡರ್ಸ್. ಇದರ ಜೊತೆಗೆ ಯಾವ ತರದ ಡಯಟ್ ಅನ್ನ ಫಾಲೋ ಮಾಡಬೇಕು ಅಂತ ತಿಳಿದುಕೊಳ್ಳೋಕೆ ವಿಸಿಟ್ ನಿಸರ್ಗ ಹಾಸ್ಪಿಟಲ್ ಸಹಕಾರ ನಗರ. ಥ್ಯಾಂಕ್ ಯು.